ನಮಸ್ಕಾರ ಬಂಧುಗಳೇ, ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 69ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಸಂಚಿಕೆಯಲ್ಲಿ ಲಖನೌದ ಖ್ಯಾತ ಗಜಲ್ಕಾರ್, ಪ್ರಬಂಧಕಾರ, ನಾಟಕಕಾರ, ಸಾಹಿತಿಯವರ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಅದರ ಪೂರ್ವದಲ್ಲಿ ಅವರದೇ ಆದ ಮತ್ತೊಂದು ಗಜಲದ ಒಂದು ಪ್ರಸಿದ್ಧ ಶೇರನ್ನು ಈ ರೀತಿಯಾಗಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. शेर ही ಶುರುವಾಗ್ತದೆ. क्या क्या शरर, क्या क्या शरर जलील हुए आबरू गई, क्या क्या शरर जलील हुए आबरू गई, ऐसा भी आशिकी का, ऐसा भी आशिकी का, किसी को मजा ना आए, किसी को मजा ना आए. ಅಬ್ದುಲ್ ಹಲೀಂ ಶೇರರವರ ಒಂದು ಉತ್ತಮ ಗಜಲನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಶರೀರವರ ತಂದೆಯೂ ಕೂಡ ಉತ್ತಮ ಉರ್ದು ಸಾಹಿತಿಗಳು. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮದ ಬಗ್ಗೆ ಸಾಕಷ್ಟು ಓದಿಕೊಂಡವರು. ದೇವರಲ್ಲಿಯೇ ಭಕ್ತಿಯನ್ನು ತಮ್ಮ ಪ್ರತಿ ಒಂದು ವಿಶ್ಲೇಷಣೆಯಲ್ಲಿ ಆಗಲಿ, ಪ್ರಬಂಧಗಳಲ್ಲಿ ಆಗಲಿ, ಗಜಲ್ಗಳಲ್ಲಾಗಲಿ, ನಾಟಕಗಳಲ್ಲಾಗಲಿ ಯಾವಾಗಲೂ ದೇವರ ಪರ ತಮ್ಮ ಭಕ್ತಿಯನ್ನೇ ವ್ಯಕ್ತಪಡಿಸುವ ಮನೋಭಾವಗಳು. ಇವರ ತಂದೆ ಹೆಸರು ಹಕೀಮ್ ಜಫುಲ್ಲಾ ಹುಸೇನ್. ಅವರು ಇಸ್ಲಾಂ ಧರ್ಮದ ಸ್ಕಾಲರ್, ವಿದ್ವಾನರು. ಅವರ ಮಗನಾಗಿ ಸೆಪ್ಟೆಂಬರ್ 4, 1860 ಅಬ್ದುಲ್ ಹಲೀಮರು ಜನ್ಮ ತಾಳ್ತಾರೆ. ಲಖನೌದಲ್ಲೇ ಅವರ ಜನ್ಮ. ಅವರ ಕರ್ಮಭೂಮಿಯು ಲಖನೌ ಮತ್ತು ಅವರು ಕೊನೆ ಉಸಿರು ಎಳೆದಿದ್ದು 1926 ಡಿಸೆಂಬರ್ 1 ಲಖನೌದಲ್ಲಿ. ಪ್ರಬಂಧಕಾರ, ನಾಟಕಕಾರ, ಇತಿಹಾಸಕಾರ, ಕಾದಂಬರಿಕಾರ. 102 ಪುಸ್ತಕಗಳು ಇವರ ಹೆಸರಿನಲ್ಲಿವೆ. ಇವರು ಬರೆದಂಥ ಪುಸ್ತಕಗಳು ಗದ್ಯ, ಪದ್ಯ, ವಿಮರ್ಶೆ, ಪ್ರಬಂಧ, ನಾಟಕ ಎಲ್ಲ ಸೇರಿಕೊಂಡು ಇವರು ಬರೆದಂತಹ ಕೃತಿಗಳಲ್ಲಿ ಮಾಸ್ಟರ್ ಪೀಸ್ ಯಾವುದಂದರೆ ಗುಜಿಸ್ತಾ ಲಖನೌ. ಲಖನೌ ಇವರ ಕಾಲದಲ್ಲಿ ಏನು ಏರಿಳಿತಗಳನ್ನು ಕಂಡಿದೆ. ಲಖನೌ ನವಾಬನನ್ನು ಬ್ರಿಟಿಷರು ಗಡೀಪಾರು ಮಾಡ್ತಾರೆ. ಅವರು ಕಲ್ಕತ್ತಾ ಹೋಗ್ತಾರೆ. ಅವ್ರ ಜೊತೆಗೆ ಇವ್ರ ತಂದೆ ಕೂಡ ಹೋಗಿರ್ತಾರೆ. ಇವರು ಬಹಳ ದಿನಗಳ ನಂತರ ಸುಮಾರು 1869 ಲಖನೌವನ್ನು ತೊರೆದು ಕಲ್ಕತ್ತಾಕ್ಕೆ ಹೋಗ್ತಾರೆ. ಮತ್ತು ಅಲ್ಲಿಂದ ಈ ಕಡೆಗೆ ಬರ್ತಾರೆ. ಈ ಏರಿಳಿತ, ಲಖನೌ ಕಂಡಂಥ ಏರಿಳಿತಗಳ ಲಖನೌದ ಇತಿಹಾಸವನ್ನು ಅವರು ಇದರಲ್ಲಿ ಬರೆದಾರೆ. ಅವರು ಇನ್ನೊಂದು ಖ್ಯಾತ ಕೃತಿ ಅಂದರೆ ಫಿರ್ದೌಶೆ ಬರೇನ್. ಈ 2 ಕೃತಿಗಳು ಅತ್ಯುತ್ತಮ ಕೃತಿಗಳಾಗಿವೆ. ಮುಂದೆ ಅವರ ಸ್ಕಾಲರ್ಸ್ ಇದ್ದದ್ದು ಉರ್ದುದಲ್ಲಿ, ಪರ್ಷಿಯನ್ದಲ್ಲಿ. ಮುಂದೆ ಗ್ರೀಕ್ ಮೆಡಿಸಿನ್ ಏನಿದೆಲ್ಲ, ಔಷಧೀಯ ಪದ್ಧತಿಯಲ್ಲಿ ಗ್ರೀಕ್ ಪದ್ಧತಿ ವಿಭಿನ್ನದೆ. ಆ ಗ್ರೀಕ್ ಪದ್ಧತಿಯ ಔಷಧಿ ಬಗ್ಗೆ ಬದುಕಿನ ಕೊನೆಯ ದಿನಗಳಲ್ಲಿ ಅದನ್ನು ಕೂಡ ಅಧ್ಯಯನ ಮಾಡಿದಂಥ ವ್ಯಕ್ತಿಗಳು. ಇವರಿಗೆ ಹಲವಾರು ಅವಾರ್ಡುಗಳು ಸಿಕ್ಕಿವೆ, ಪ್ರಶಸ್ತಿಗಳು ಸಿಕ್ಕಿವೆ. ಅವರದೇ ಆದಂತಹ ಒಂದು ಪ್ರಸಿದ್ಧ ಗಜಲನ್ನು ಈ ಮೂಲಕ ನಾನು ತಮ್ಮಲ್ಲಿ ಹಂಚಿಕೊಳ್ಳಲು ಹೊರಟಿರುವೆ.
ಅಬ್ದುಲ್ ಹಲೀಂ ಶರರರು ಇಸ್ಲಾಂ ಮತಧರ್ಮದ ಬಗ್ಗೆ ಸಾಕಷ್ಟು ತಿಳಿದುಕೊಂಡವರು ಮತ್ತು ಅವರು ದೇವರ ಭಕ್ತರು. ಈ ಗಜಲ್ ಕೂಡ ಅವರ ದೇವರ ಭಕ್ತಿಯನ್ನೇ ಇಲ್ಲಿ ಅದು ಎತ್ತಿ ತೋರಿಸುತ್ತದೆ. ಗಜಲದ ಸಾರಾಂಶ ಹೀಗಿದೆ: ನಿನ್ನ ದರ್ಶನದ ಹಂಬಲ ಕಂಗಳಿಗೆ ಇವೆ, ನಿನ್ನ ಘನತೆ ನಿನ್ನ ಸಮಾಧಿಯನ್ನು ನೋಡುವ ಹಂಬಲ. ಅಗಲಿದ ಮೊಹಮ್ಮದನು ಕನಸಿನಲ್ಲಾದರೂ ಬಂದು ಹೋದರೆ ಎನ್ನ ಅನಾರೋಗ್ಯದ ಬದುಕು ವಾಸಿಯಾಗಿತ್ತು. ಈ ಹೃದಯದಲ್ಲಿ ಅವನೇ ನೆಲೆಸಿರುವನು, ಅಗಲಿಕೆ ದುಃಖದಿಂದ ಅದನ್ನು ಕೆಡಿಸಬೇಡ. ಕಳ್ಳರಾಜನೇ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಾವಿನ ನೋವು ಮತ್ತು ಅಗಲಿಕೆ ತಕರಾರು ಯಾವುದೂ ಇಲ್ಲ. ಒಂದು ವೇಳೆ ಆ ಪ್ರವಾದಿಯೇ ಬಂದು ನೋಡಲಿ ಎನ್ನ ಪರಿಸ್ಥಿತಿಯನ್ನು. ಪ್ರವಾದಿಯ ಭಕ್ತನನ್ನು ನಿಂದಿಸುವವರಿಗೆ ಕೊರತೆ ಇಲ್ಲ. ಅವರು ಬಂದು ನೋಡಲಿ ನನ್ನ ಮತ್ತು ಅವರ ಸಂಬಂಧವನ್ನು. ಅಬ್ದುಲ್ ಹಲೀಂ ಶರರರ ಗಜಲವು 5 ಷೇರುಗಳನ್ನು ಒಳಗೊಂಡಿದೆ. ಆ ಗಜಲದ ಮೊದಲನೇ ಶೇರ್ ಅಂದರೆ ಮತ್ಲ ಹೀಗಿರ್ತಿದೆ: ತಮನ್ನಾ ಹೈಯೇ ಆಂಖೋं की, तमन्ना है ये आंखों की, तेरा दीदार आ देखें. तमन्ना है ये आंखों की, तेरा दीदार आ देखें. कभी रोज तेरा या अहमद मख्तार आ देखे, या अहमद मख्तार आ देखे. ಇಲ್ಲಿ ದೀದಾರ್ ಮಕ್ತಾರ್ ಕಾಫಿಯಾ ಇದೆ, ಆದೇಕೆ ಇದು ರದೀಫ್ ಇದೆ. ಅದೇ ಭಾವನೆಗಳನ್ನು ನಾನು ಕನ್ನಡದಲ್ಲಿ ಹೀಗೆ ವ್ಯಕ್ತಪಡಿಸಿರುವೆ: ಕಂಗಳಿಗೆ ಆಶೆಯೂ ಇದೆ, ಕಂಗಳಿಗೆ ಆಶೆಯೂ ಇದೆ, ನಿನ್ನ ದರ್ಶನವೇ ಬಂದು ನೋಡುವ, ನಿನ್ನ ದರ್ಶನವೇ ಬಂದು ನೋಡುವ. ಕೆಲಸಲ ನಿನ್ನ ಸಮಾಧಿ ಇಲ್ಲ, ಬಲದ ಘನತೆ ಬಂದು ನೋಡುವ, ಬಲದ ಘನತೆ ಬಂದು ನೋಡುವ. ದರ್ಶನವೇ ಘನತೆ ಇವು ಕಾಫಿಯಾ ಆಗಿವೆ, ನೋಡುವ ಇದು ರದೀಫ್ ಆಗಿದೆ. ಗಜಲದ ಎರಡನೇ ಸೇರ್: ಶಿಫಾ ಹೋ ಜಾಯೆ ದಮ್ ಮೇ, ಶಿಫಾ ಹೋ ಜಾಯೆ ದಮ್ ಮೇ, ಕುಶ್ತ್ ಎ ಹಿಜ್ರೆ ಮೊಹಮ್ಮದ್ ಕೋ, कुश्त ए हिज्रे मोहम्मद को. अगर वो ख्वाब में भी हालत बीमार आदेके, हालत बीमार आदेके. ಅದೇ ಭಾವನೆಗಳನ್ನು ಕನ್ನಡದಲ್ಲಿ: ಜೀವನದಲ್ಲಿ ವಾಸಿಯಾಗಲಿ ಮೊಹಮ್ಮದನ ವಿರಹ ಅಗ್ನಿಯಿಂದ. ಕನಸಿನಲ್ಲಿ ಅವರು ಎನ್ನ ಅನಾರೋಗ್ಯವೇ ಬಂದು ನೋಡುವ, ಎನ್ನ ಅನಾರೋಗ್ಯವೇ ಬಂದು ನೋಡು. ಗಜಲದ ಮೂರನೇ ಸೇರ್: ಎ ದಿಲ್ ಥಾ ಉಸ್ಕಾ ಮಸ್ಕನ್, ಎ ದಿಲ್ ಥಾ ಉನ್ಕಾ ಮಸ್ಕನ್, ಮತ್ ಉಜಾಡ್ ಉಸ್ಕೋ ಗಮೆ ಹಿಜ್ರಾ. ए दिल था उनका मस्कन, मत उछाड़ उसको गमे हिजरा. गजब आ जाएगा गर शायदी मिस्मार आदे के, ಶಾಹಯದಿ ಮಿಸ್ಮಾರ್ ಆದೇಕೆ. ಅದೇ ಭಾವನೆಯನ್ನು ಕನ್ನಡದಲ್ಲಿ: ಈ ಹೃದಯ ಅವನಿಗೆ ಆಶ್ರಯ, ವಿರಹ ದುಃಖದಿ ಕೆಡಿಸಬೇಡ. ಈ ಹೃದಯ ಅವನಿಗೆ ಆಶ್ರಯ, ವಿರಹ ದುಃಖದಿ ಕೆಡಿಸಬೇಡ. ಆಶ್ಚರ್ಯವೇ ಒಂದು ವೇಳೆ
ಹಾಳ ಕಳ್ಳರಾಜನೇ ಬಂದು ನೋಡುವ, ಹಾಳ ಕಳ್ಳರಾಜನೇ ಬಂದು ನೋಡುವ. ಅಬ್ದುಲ್ ಹಲೀಂ ಶೆರರ ಗಜಲದ 4ನೇ ಶೇರ್. न कुछ मरने का गम हो, न कुछ मरने का गम हो, और न कुछ शिकवा हो फुकत का, और न कुछ शिकवा हो फुकत का. अगर हालात मेरी ओ सैयद अब्रार आदे के, ओ सैयद अब्रार आदे के. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಸಾವಿನ ದುಃಖವೂ ಇಲ್ಲ, ಸಾವಿನ ದುಃಖವೂ ಇಲ್ಲ, ಮತ್ತು ಅಗಲಿಕೆಯ ತಕರಾರು ಇಲ್ಲ, ಮತ್ತು ಅಗಲಿಕೆಯ ತಕರಾರು ಇಲ್ಲ. ಎನ್ನ ಪರಿಸ್ಥಿತಿಯನ್ನು ಒಂದು ವೇಳೆ ಆ ಸಂತನೆ ಬಂದು ನೋಡುವ, ಒಂದು ವೇಳೆ ಆ ಸಂತನೆ ಬಂದು ನೋಡುವ. ಗಜಲದ ಕೊನೆಯ ಶೇರ್ ಮಕ್ತಾ ಹೀಗೆ ಹೇಳ್ತಿದೆ. जो मुद्दाए नबी पर तांजन मुमताज होते हैं, जो मुद्दाए नबी पर तांजन मुमताज होते हैं. दिखाएं शेर अपने और मेरा आशार आदि के, और मेरा ಆಶಾರ್ ಆದಿಕೆ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಪ್ರವಾದಿಯ ಪ್ರಶಂಸಕನ ಮೇಲೆಯೇ ಬೊಟ್ಟು ಮಾಡುವ ನಿಂದಕನು, ಪ್ರವಾದಿಯ ಪ್ರಶಂಸಕನ ಮೇಲೆಯೇ ಬೊಟ್ಟು ಮಾಡುವ ನಿಂದಕನು. ನೋಡಲಿ ಎನ್ನ ಶೌರ್ಯ ಮತ್ತು ಎನ್ನ ಸಂಬಂಧಗಳೇ ಬಂದು ನೋಡುವ, ಎನ್ನ ಸಂಬಂಧಗಳೇ ಬಂದು ನೋಡುವ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಾವು ಖ್ಯಾತ ಉರ್ದು ಗಜಲ್ಕಾರ್, ಲಖನೌದ ಖ್ಯಾತ ಉರ್ದು ಗಜಲ್ಕಾರ್ ಅಬ್ದುಲ್ ಹಲೀಂ ಶೆರರ ಗಜಲನ್ನು ಕೇಳಿದ್ರಿ, ಮತ್ತು ಅದರೊಂದಿಗೆ ನಾನು ಮಾಡಿದ ಅದರ ಭಾವಾಂತರವನ್ನು ಕೂಡ ಕೇಳಿದ್ರಿ. ಅದೇ ಭಾವನೆಗಳನ್ನು ಆಧಾರವಾಗಿಟ್ಕೊಂಡು ನನ್ನ ಭಾವನೆ ಅನುಭವಗಳನ್ನು ಜೊತೆ ಸೇರಿಸಿ ನನ್ನದೇ ಶೈಲಿಯಲ್ಲಿ ಬರೆದಂತಹ ಕನ್ನಡ ಗಜಲನ್ನು ಈ ಮೂಲಕ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ನನ್ನ ಗಜಲದ ಮೊದಲನೇ ಶೇರ್ ಮತ್ಲಾ ಹೀಗಿದೆ. ನಿನ್ನ ದರ್ಶನದ ಹಂಬಲ ಎನ್ನ ಕಂಗಳಿಗೆ, ನಿನ್ನ ದರ್ಶನದ ಹಂಬಲ ಎನ್ನ ಕಂಗಳಿಗೆ, ನಿನ್ನ ಸಮಾಧಿ ದರ್ಶನದ ಹಂಬಲ ಎನ್ನ ಮನಸ್ಸಿಗೆ, ನಿನ್ನ ಸಮಾಧಿ ದರ್ಶನದ ಹಂಬಲ ಎನ್ನ ಮನಸ್ಸಿಗೆ. ಹಂಬಲ ಇದು ಏನಿದೆ ಕಾಫಿಯ ಇದೆ, ಕಂಗಳಿಗೆ ಮನಸ್ಸಿಗೆ ಇದು ರದೀಫ್. ಗಜಲದ 2ನೇ ಶೇರ್. ಕನಸಿನಲ್ಲಿ ಕುಶಲತೆ ಕೇಳುವನು ಎನ್ನ ದೇವರು, ಕನಸಿನಲ್ಲಿ ಕುಶಲತೆ ಕೇಳುವನು ಎನ್ನ ದೇವರು. ಆ ಸೌಜನ್ಯವು ಇಲ್ಲವ ನಿನ್ನ ಮನಸ್ಸಿಗೆ, ಆ ಸೌಜನ್ಯವು ಇಲ್ಲವ ನಿನ್ನ ಮನಸ್ಸಿಗೆ. ಹಲಬುತ್ತಿದೆ, ಗಜಲದ 3ನೇ ಶೇರ್. ಹಲಬುತ್ತಿದೆ ಎನ್ನ ಹೃದಯ ನೀನಿಲ್ಲದ್ದು ತಿಳಿದು, ಹಲಬುತ್ತಿದೆ ಎನ್ನ ಹೃದಯ ನೀನಿಲ್ಲದ್ದು ತಿಳಿದು. ಒಮ್ಮೆ ಆದರೂ ಬಂದು ಕೇಳ್, ಒಮ್ಮೆಯಾದರೂ ಬಂದು ಕೇಳ್ ಎನ್ನ ಮನಸ್ಸಿಗೆ, ಕೇಳ್ ಎನ್ನ ಮನಸ್ಸಿಗೆ. ಗಜಲದ 4ನೇ ಶೇರ್. ಸಾವಿನ ಭಯವಿಲ್ಲ, ಸಾವಿನ ಭಯವಿಲ್ಲ, ಕಳಕೊಂಡ ವ್ಯಥೆಯೂ ಇಲ್ಲ. ಸಾವಿನ ಭಯವಿಲ್ಲ, ಕಳಕೊಂಡ ವ್ಯಥೆಯೂ ಇಲ್ಲ. ಕನಸಲ್ಲಾದರೂ ಉತ್ತರಿಸಬಾ, ಕನಸಲ್ಲಾದರೂ ಉತ್ತರಿಸಬಾ,
ಎನ್ನ ಪ್ರಶ್ನೆಗೆ ಉತ್ತರಿಸಬಾ ಎನ್ನ ಪ್ರಶ್ನೆ. ಗಜಲದ ಕೊನೆಯ ಸೇರಿ ಮಕ್ತಾಯಿ ಹೇಳ್ತಿದೆ, ಎನ್ನ ಪ್ರೇಮಕ್ಕೆ ಬೊಟ್ಟು ತೋರಿಸುವೆ ಯಾಕೆ ಹೀಗೆ, ಎನ್ನ ಪ್ರೇಮಕ್ಕೆ ಬೊಟ್ಟು ತೋರಿಸುವೆ ಯಾಕೆ ಹೀಗೆ, ಬಗಿದು ನೋಡು ಅರ್ಜುನನ ಹೃದಯ ನಿನ್ನ ಸಂಸೆಗೆ, ಬಗಿದು ನೋಡು ಅರ್ಜುನನ ಹೃದಯ ನಿನ್ನ ಸಂಸೆಗೆ, ನಿನ್ನ ಸಂಸೆಗೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಅಬ್ದುಲ್ ಹಲೀಂ ಶರರರ ಗಜಲನ್ನು ಕೇಳಿದ್ರಿ. ಅದರ ಭಾವಾಂತರ ನಾನು ಮಾಡಿದ್ದನ್ನು ಕೇಳಿದ್ರಿ. ಅಂಥದೇ ಭಾವನೆಗಳನ್ನು ಹೊತ್ತು ತಂದ ನಾನು ರಚಿಸಿದ ನನ್ನ ಗಜಲವನ್ನು ಕೂಡ ತಾವು ಆಸ್ವಾದಿಸಿದ್ರಿ. ನನಗನ್ನಿಸ್ತಿದೆ ಈ ನನ್ನ ಗಜಲ ಗುಚ್ಛದ ಕಾರ್ಯಕ್ರಮ ಮತ್ತು ಈ ಗಜಲ್ಗಳು ತಮ್ಮ ಮನಸ್ಸಿಗೆ ಮೆಚ್ಚುಗೆಯನ್ನು ಮೂಡಿಸಿರಬಹುದು, ತಂದಿರಬಹುದು. ದಯವಿಟ್ಟು ಈ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿವರೆಗೆ ನಾನು ತಮ್ಮ ಮುಂದೆ 69 ಗಜಲ್ಗಳನ್ನು 69 ಅದರ ಭಾವಾಂತರಗಳನ್ನು ಮತ್ತು ನನ್ನದೇ ಆದಂಥ 69 ಕನ್ನಡ ಗಜಲ್ಗಳನ್ನು ಹಂಚಿಕೊಂಡಿದ್ದೇನೆ. ಈ ಕಾರ್ಯಕ್ರಮ ಈ ಕೊನೆಯತ್ತ ಸಾಗ್ತಾ ಇದೆ. ಇನ್ನೊಂದು 2 ಗಜಲ್ಗಳು 3 ಗಜಲ್ಗಳಾದರೆ ಈ ಕಾರ್ಯಕ್ರಮ ಕೊನೆಗೊಳ್ತಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಖ್ಯಾತ ಉರ್ದು ಗಜಲ್ಗಾರ್ತಿ ಮಧುಮನ್ ಪತಿಯಾಲ್ ಅವಳ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳುವೆ. ಅದರ ರೂಪಾಂತರವನ್ನು ಮತ್ತು ನನ್ನ ಕನ್ನಡ ಗಜಲನ್ನು ಕೂಡ ನಾನು ಹಂಚಿಕೊಳ್ಳಲು ಸಂತೋಷ ಅನಿಸ್ತಾ ಇದೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.